ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಭಾಗ 2 ಅಧ್ಯಾಯ 20 ಮೈತ್ರೇಯ ವಿದುರ ಸಂವಾದ. ಇದರಿಂದ 2 ಶ್ಲೋಕಗಳನ್ನು ತಿಳ್ಕೊಳ್ಳೋಣ. ಶ್ಲೋಕ 33. ವಿತರ್ಕಯಂತೋ ಬಹುಧಾ ತಾಂ ಸಂಧ್ಯಾಂ ಪ್ರಮದಾಕೃತಿಂ ಅಭಿಸಂಭಾವ್ಯ ವಿಶ್ರಂಭಾತ್ ಪರ್ಯಪೃಚ್ಛನ್ ಕುಮೇಧಸಃ. ಅನುವಾದ: ಸಂಧ್ಯಾಕಾಂತಿಯ ಬಗ್ಗೆ ಅವರು ಅನೇಕ ಊಹಾಪೋಹಗಳಲ್ಲಿ ಮುಳುಗಿದರು. ಯುವತಿಯ ರೂಪವನ್ನು ಧರಿಸಿದವಳಂತೆ ಕಾಣುತ್ತಿದ್ದ ಅವಳೊಂದಿಗೆ ವಿಕೃತ ಮನಸ್ಸಿನ ಅಸುರರು ಗೌರವದಿಂದ ನಡೆದುಕೊಂಡರು ಮತ್ತು ಮುಂದೆ ಹೇಳುವಂತೆ ಪ್ರೀತಿಯಿಂದ ನುಡಿದರು. ಶ್ಲೋಕ 34. ಕಾಸಿ ಕಸ್ಯಾಸಿ ರಂಭೋರು ಕೋ ವಾರ್ಥಸ್ತೇತ್ರ ಭಾಮಿನಿ ರೂಪದ್ರವಿಣ ಪಣ್ಯೇನ ದುರ್ಭಗಾನ್ನೋ ವಿಬಾಧಸೆ. ಅನುವಾದ: ಓ ಚಲುವೆ, ನೀನು ಯಾರು? ನೀನು ಯಾರ ಪತ್ನಿ ಅಥವಾ ಯಾರ ಮಗಳು? ಯಾವ ಉದ್ದೇಶದಿಂದ ನೀನು ನಮ್ಮ ಮುಂದೆ ಗೋಚರವಾಗಿದ್ದೀಯೇ? ಅಮೂಲ್ಯವಾದ ನಿನ್ನ ಚೆಲುವಿನ ನಿಧಿಯಿಂದ ದುರದೃಷ್ಟಶಾಲಿಗಳಾದ ನಮ್ಮನ್ನು ಏಕೆ ಕಾಡುವೆ? ಇವು ಶ್ಲೋಕಗಳು ಮತ್ತು ಅವುಗಳ ಅನುವಾದ. ಈಗ ಭಾವಾರ್ಥದ ಮೂಲಕ ನಾವು ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಹೋದ ಭಾಗದಲ್ಲಿ ನಾವೇನು ತಿಳ್ಕೊಂಡ್ವಿ? ಮುನಿಗಳು ಹೇಳ್ತಾರೆ, ವಿದುರನೇ, ಕಪ್ಪು ಕೂದಲಿಂದ ಅಲಂಕೃತಳಾಗಿದ್ಲಲ್ಲ ಅವಳು, ನಾಚಿಕೆ ಬರ್ತಾ ಇದೆಯೇನೋ ಅನ್ನೋ ಹಾಗೆ ಅವಳು ಬಚ್ಚಿಟ್ಕೊಂಡ್ಳು. ಆ ತರುಣಿಯನ್ನ ನೋಡಿ ಅಸುರರೆಲ್ಲರೂ ಕೂಡ ಕಾಮೋದ್ರಿಕ್ತರಾಗಿ ಮೋಹಪರವಶರಾಗ್ತಾರೆ. ದಾನವರು ಅವಳನ್ನ ಪ್ರಶಂಸೆ ಮಾಡ್ತಾರೆ. ಓ, ಎಂಥ ಸೌಂದರ್ಯನಪ್ಪ ಇವಳದು, ಎಂಥ ಅಪೂರ್ವವಾದಂಥ ಆತ್ಮ ಸಂಯಮ, ಎಂಥ ಕುಸುಮಿತ ಯೌವನ. ನಾವೆಲ್ಲರೂ ಕೂಡ ಅವಳಿಗಾಗಿ ಕಾಮತಪ್ತರಾಗಿ ಹಂಬಲಿಸ್ತಾ ಇದ್ದೀವಿ. ಆದರೆ ನಮ್ಮ ನಡುವೆನೇ ಇರುವಂಥ ಇವಳು ಮಾತ್ರ ಕಾಮನೇ ಇಲ್ಲದೆ ಇರೋ ಹಾಗೆ ಸಂಚಾರ ಮಾಡ್ತಿದ್ದಾಳಲ್ಲ ಅಂತ ಅವ್ರು ಅಂದ್ಕೊಳ್ಳೋದನ್ನು ನಾವು ತಿಳ್ಕೊಂಡಿದ್ವಿ. ಈಗ ಮುಂದುವರೆದು ಈ ಒಂದು ಶ್ಲೋಕದಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಸಂಧ್ಯಾಕಾಂತಿಯ ಬಗ್ಗೆ ಅವರು ಅನೇಕ ಊಹಾಪೋಹಗಳಲ್ಲಿ ಮುಳುಗೋಗಿದ್ರು. ಯುವತಿಯ ರೂಪವನ್ನು ಧರಿಸಿದ ಹಾಗೆ ಕಾಣಿಸ್ತಾ ಇದ್ದಂತಹ ಅವಳ ಜೊತೆ ವಿಕೃತ ಮನಸ್ಸಿರುವಂಥ ಅಸುರರು ಗೌರವದಿಂದ ನಡ್ಕೊಳ್ತಾರೆ. ನೋಡಿ, ಮನಸ್ಸಿನ ಒಳಗಡೆ ಕೆಟ್ಟ ಭಾವನೆ ಇದೆ, ಆದರೆ ಹೊರಗಡೆ ಮಾತ್ರ ಗೌರವವನ್ನು ಕೊಡೋ ಥರ ಅವ್ರು ನಡ್ಕೊಂಡು ಮತ್ತೆ ಮುಂದೆ ಹೇಳುವ ಹಾಗೆ ಪ್ರೀತಿಯಿಂದ ಹೇಳ್ತಾರೆ. ಏನು ಹೇಳ್ತಾರೆ? ಓ ಚಲುವೆ, ನೀನು ಯಾರು? ನೀನು ಯಾರ ಪತ್ನಿ ಅಥವಾ ಯಾರ ಮಗಳು? ಯಾವ ಉದ್ದೇಶದಿಂದ ನೀನು ನಮ್ಮ ಮುಂದೆ ಬಂದಿದೀಯಾ? ಅಂದರೆ ನಮಗೆ ಕಾಣಿಸ್ತಾ ಇದೆಯಾ ಅಂತಂದರೆ ಅದರ ಉದ್ದೇಶ ಏನು? ಅಮೂಲ್ಯವಾಗಿರುವಂತಹ ನಿನ್ನ ಚೆಲುವಿನ ನಿಧಿಯಿಂದ ದುರದೃಷ್ಟಶಾಲಿಗಳಾದಂಥ ನಮ್ಮನ್ನು ನೀನು ಯಾಕೆ ಕಾಡ್ತಾ ಇದೆಯಾ ಅಂತೆಲ್ಲ ಅವರು ಪ್ರಶ್ನೆ ಮಾಡ್ತಾರೆ. ಅಂದರೆ ಒಳ್ಳೆಯವರು ಇವರೆಲ್ಲ ಅಂತ ಅನ್ಕೋಬೇಕು. ಆ ರೀತಿ ಒಳ್ಳೆ ರೀತಿಯಲ್ಲಿ ಪ್ರಶ್ನೆಗಳನ್ನು ಮಾಡ್ತಾ ಇದ್ದಾರೆ. ಈಗ ಭಾವಾರ್ಥದಲ್ಲಿ ಗುರುಗಳು ಇದ್ರ ಬಗ್ಗೆ ಏನು ಹೇಳಿದ್ದಾರೆ ಅಂತ ತಿಳ್ಕೊಳ್ಳೋಣ. ಭೌತಿಕ ಜಗತ್ತಿನ ಮಿಥ್ಯಾ ಸೌಂದರ್ಯದಿಂದ ಆಕರ್ಷಿತರಾದ ದಾನವರ ಮನೋಭಾವವು ಇಲ್ಲಿ ವ್ಯಕ್ತವಾಗಿದೆ. ಅಸುರಿ ಮನೋಭಾವವುಳ್ಳವರು ಈ ಭೌತಿಕ ಜಗತ್ತಿನ ದೈಹಿಕ ಸೌಂದರ್ಯಕ್ಕಾಗಿ ಯಾವ ಬೆಲೆಯನ್ನೂ ತೆರಬಲ್ಲರು. ಅವರು ಹಗಲು ರಾತ್ರಿ ತುಂಬಾ ಕಷ್ಟಪಟ್ಟು ದುಡಿಯುತ್ತಾರೆ. ಆದರೆ ಈ ಕಠಿಣ ದುಡಿಮೆಯ ಉದ್ದೇಶ ಮಾತ್ರ ಕಾಮಭೋಗವನ್ನು ಅನುಭವಿಸುವುದಾಗಿದೆ. ನೋಡಿ, ಇದನ್ನು ಎಷ್ಟು ಚೆನ್ನಾಗಿ ಹೇಳಿದ್ದಾರೆ. ಈಗ ಈ ಭೌತಿಕ ಜಗತ್ತಿನಲ್ಲಿರುವಂತಹ ಸುಳ್ಳು ಸೌಂದರ್ಯದಿಂದ ಆಕರ್ಷಿತರಾಗಿರುವಂಥ ದಾನವರ ಮನೋಭಾವ ಇಲ್ಲಿ ವ್ಯಕ್ತಪಡಿಸಿದ್ದಾರೆ. ಅಂದರೆ ಇಲ್ಲಿ ನಾವು ಏನು ಸೌಂದರ್ಯ ಅಂತೀವೋ ಅದೆಲ್ಲ ಮಿಥ್ಯಾ ಅಂತ ಗುರುಗಳು ಹೇಳೋದು. ಅದು ಯಾವುದು ನಿಜ ಅಲ್ಲ. ಆದರೆ ಅದಕ್ಕೆ ಆಕರ್ಷಣೆಗೊಳಗಾಗೋರು ಯಾರು ಅಂತಂದರೆ ದಾನವರು. ದೇವತೆಗಳು ಅದಕ್ಕೆ ಅಂಥ ಒಂದು ಮಿಥ್ಯಾ ಸೌಂದರ್ಯಕ್ಕೆ ಒಳಗಾಗೋದಿಲ್ಲ, ಅವರು ಆಕರ್ಷಿತರಾಗೋದಿಲ್ಲ. ದಾನವರ ಮನೋಭಾವ ಹೇಗಿರುತ್ತೆ ಅಂತ ನೋಡಬೇಕು ಅಂತಂದರೆ ಈ ಶ್ಲೋಕದಲ್ಲಿ ಹೇಳಿರೋದನ್ನ ಕೇಳಿದಾಗ ನಮಗೆ ಗೊತ್ತಾಗತ್ತೆ. ಅಸುರಿ ಮನೋಭಾವ ಇರುವಂಥವ್ರು ಈ ಭೌತಿಕ ಜಗತ್ತಿನ ದೈಹಿಕ ಸೌಂದರ್ಯಕ್ಕೋಸ್ಕರ, ತಮ್ಮ ಶರೀರಕ್ಕೆ ಏನು ಬೇಕೋ ಅದಕ್ಕೋಸ್ಕರ ಎಂಥ ಬೆಲೆಯನ್ನು ಕೊಡೋದಕ್ಕೂ ಅವ್ರು ತಯಾರಾಗಿರ್ತಾರೆ. ನೋಡಿ, ಈಗ ನಾವು ನೋಡುವಂಥ ಪ್ರಪಂಚ ಹೇಗಿದೆ ಅನ್ನೋದನ್ನು ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ. ಅಂದರೆ ಇಲ್ಲಿರೋರು ಮ್ಯಾಕ್ಸಿಮಮ್ ಎಲ್ಲ ದಾನವರ ಮನೋಭಾವ ಇರುವಂಥವ್ರೇನೆ. ಈಗ ನಾವು ಹಗಲು ರಾತ್ರಿ ತುಂಬ ಕಷ್ಟಪಟ್ಟು ದುಡಿತೀವಿ. ಏನಕ್ಕೆ ಅಂತಂದರೆ ನಮ್ಮ ಕಾಮಭೋಗವನ್ನು ಅನುಭವಿಸ್ಕೊಳ್ಳೋದಕ್ಕೆ. ಇಲ್ಲ ಅಂತಂದರೆ ಅದರಲ್ಲಿ ಹೋಗಿ ನೀವು ಏನಾದರೂ ಭಗವಂತನ ಬಗ್ಗೆ ಕೇಳಿ, ಆಧ್ಯಾತ್ಮಿಕದ ಒಂದು
ಉನ್ನತಿಯ ಕಡೆಗೆ ನೀವು ಸ್ವಲ್ಪ ಸಮಯವನ್ನು ಕೊಡಿ, ಸಾಧನೆ ಮಾಡಿ, ಅಥವಾ ಸ್ವಲ್ಪ ಹೊತ್ತಾದರೂ ನೀವು ಭಗವಂತನ ಸ್ಮರಣೆ ಮಾಡಿ ಅಂತ ಏನಾದರೂ ಹೇಳೋಕ್ಕೋಗಿ, ಅಯ್ಯೋ ನಮಗೆ ಸಮಯನೇ ಇಲ್ಲ ಅಂತ ಹೇಳ್ತಾರೆ. ಮಾಡಬೇಕಾಗಿರೋದೇ ಅದು. ಆದರೆ ಬರೀ ದುಡಿಯೋದು 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 ಯಾಕೆ ಅಂತಂದರೆ ತಮ್ಮ ಭೋಗಗಳನ್ನು ಭೋಗಿಸೋದಕ್ಕೆ, ನಮಗೇನೇನು ಬೇಕೋ ತಗೋಬೇಕು, ನಮ್ಮ ಕಾಮನೆಗಳೇನಿದೆಯೋ ಅದನ್ನೆಲ್ಲ ಈಡೇರಿಸ್ಕೊಳ್ಬೇಕು ಅಂತ ತಾನೇ ರಾತ್ರಿ ಹಗಲು ದುಡಿತಾನೇ ಇದ್ದಾರೆ. ಇವಾಗ ನೋಡ್ತೀವಿ ನಾವು, ಈಗಿರುವಂತಹ ಜನ್ರೇಷನ್ ಅವರು ಏನು ಮಾಡ್ತಾರೆ, ಬೆಳಗ್ಗೆಯಿಂದ ರಾತ್ರಿ ಆದರೂ ಕೆಲಸ ಮಾಡ್ತಿರ್ತಾರೆ. ಕೆಲಸ ಮಾಡಿ ಮಾಡಿ ಊಟನೂ ಸರಿಯಾಗಿ ಮಾಡೋದಿಲ್ಲ, ನಿದ್ದೆನೂ ಸರಿಯಾಗಿ ಮಾಡೋದಿಲ್ಲ. ಆ ರೀತಿಯ ದುಡಿಮೆಯ ಉದ್ದೇಶ ಏನು? ಕಾಮಭೋಗವನ್ನು ಅನುಭವಿಸೋದು ಅಲ್ವಾ? ದೇವರಿಗೆ ಅಥವಾ ದೇವರ ಕಾರ್ಯಕ್ಕೇನಾದರೂ ಅವರು ಅದನ್ನು ಉಪಯೋಗಿಸ್ತಾರಾ? ಇಲ್ಲ. ತಮ್ಮ ಕಾಮನೆಗಳನ್ನು ಪೂರ್ತಿ ಮಾಡ್ಕೊಳ್ಳೋದಕ್ಕೋಸ್ಕರನೇ ಉಪಯೋಗಿಸೋದು. ಕೆಲವು ವೇಳೆ ಅವರು ಯೋಗ ಶಬ್ದದ ಅರ್ಥವನ್ನೇ ತಿಳಿಯದೆ ತಮ್ಮನ್ನು ಕರ್ಮಯೋಗಿಗಳೆಂದು ತಪ್ಪಾಗಿ ಪ್ರತಿನಿಧಿಸುತ್ತಾರೆ. ಯೋಗ ಎಂದರೆ ದೇವೋತ್ತಮ ಪರಮ ಪುರುಷನೊಂದಿಗೆ ಸಂಬಂಧವೇರ್ಪಡಿಸಿಕೊಳ್ಳುವುದು ಅಥವಾ ಕೃಷ್ಣ ಪ್ರಜ್ಞೆಯಲ್ಲಿ ಕಾರ್ಯನಿರ್ವಹಿಸುವುದು. ಈಗ ಕಷ್ಟಪಟ್ಟು ಕೆಲಸ ಮಾಡ್ತಿರ್ತಾರೆ, ಬೆಳಗ್ಗೆಯಿಂದ ರಾತ್ರಿವರೆಗೂ ದುಡಿತಾ ಇರ್ತಾರೆ. ಅದರ ಉದ್ದೇಶ ಕಾಮಭೋಗವನ್ನು ಅನುಭವಿಸೋದು. ಆದರೆ ಕೆಲವೊಂದು ಸರಿ ಅವ್ರೇನು ಮಾಡ್ತಾರೆ, ಕರ್ಮಯೋಗವನ್ನು ಮಾಡ್ತಾ ಇದ್ದೀನಿ ಅಂದರೆ ಯೋಗ ಶಬ್ದದ ಅರ್ಥವನ್ನೇ ಗೊತ್ತಿಲ್ಲದೆ ತಮ್ಮನ್ನು ತಾವು ಕರ್ಮಯೋಗಿಗಳು ಅಂತನ್ಬಿಟ್ಟು ಅವರು ತಿಳ್ಕೊಂಡು ಆ ರೀತಿ ತೋರಿಸ್ಕೊಳ್ತಾರೆ. ಈಗ ಯೋಗ ಅಂತಂದ್ರೇ ಅರ್ಥ ಏನು? ಭಗವಂತನ ಜೊತೆ ನಮ್ಮ ಸಂಬಂಧವನ್ನು ಉಂಟು ಮಾಡಿಕೊಳ್ಳೋದು. ಅದಕ್ಕೆ ಏನು ಮಾಡಬೇಕು? ಭಗವಂತನ ಜೊತೆಗೆ ನಮ್ಮ ಕನೆಕ್ಷನ್ನ ಮಾಡಿಕೊಳ್ಬೇಕು. ಏನು? ಭಗವಂತನಿಗೆ ನೈವೇದ್ಯವನ್ನು ಮಾಡೋದು, ಭಗವಂತನ ದೇವಸ್ಥಾನಕ್ಕೆ ಹೋಗೋದು, ಅಲ್ಲಿ ಸೇವೆ ಮಾಡೋದು, ಮತ್ತು ಭಗವಂತನ ವಿಷಯವನ್ನು ಕೇಳೋದು, ಭಗವಂತನಲ್ಲೇ ಮುಳುಗಿರ್ಬೇಕು ನಾವು. ಅವನ ಜೊತೆ ಸಂಬಂಧ, ನಮ್ಮ ಮನಸ್ಸು, ನಮ್ಮ ಬುದ್ಧಿ, ನಮ್ಮ ಹೃದಯ, ಇಂದ್ರಿಯಗಳು ಎಲ್ಲವೂ, ನಮ್ಮ ಶರೀರ ಕಂಪ್ಲೀಟಾಗಿ ಭಗವಂತನ ಬಗ್ಗೆನೇ ಯೋಚನೆ ಮಾಡಬೇಕು, ಅವನ ಜೊತೆನೇ ಇರಬೇಕು. ಅದನ್ನು ಯೋಗ ಅಂತ ಕರೆಯೋದು. ಈಗ ನಾವು ಕೆಲಸ ಮಾಡ್ತಾ ಇರಬೇಕಾದ್ರೂ ನಮ್ಮ ಮನಸ್ಥಿತಿ ಹೇಗಿರಬೇಕು? ಇದೆಲ್ಲ ಭಗವಂತ ನನ್ನ ಮೂಲಕ ಮಾಡಿಸ್ತಿದ್ದಾನೆ, ಭಗವಂತನಿಗಾಗಿ ನಾನು ಇದನ್ನು ಮಾಡ್ತಾ ಇದ್ದೀನಿ ಅಂತ ಅಲ್ಲಿ ಯಾವುದೇ ಫಲಾಪೇಕ್ಷೆ, ಯಾವುದೇ ಕಾಮನೆಗಳು ಏನು ಇಲ್ಲದೆ ನಾವು ಮಾಡ್ತೀವಲ್ವ, ಅದನ್ನೇ ಯೋಗ ಅಥವಾ ಕರ್ಮಯೋಗ ಅಂತ ಹೇಳೋದು. ಆದರೆ ಇಲ್ಲೇನಾಗ್ತಾ ಇದೆ, ತಮಗೋಸ್ಕರ ತಮ್ಮ ಕಾಮಭೋಗವನ್ನು ತೃಪ್ತಿಪಡಿಸ್ಕೊಳ್ಳೋದಕ್ಕೋಸ್ಕರ ದುಡಿತಾ ಇರೋದು. ಆದರೆ ಹೇಳ್ಕೊಳ್ಳೋದೇನು, ನಾನು ಕರ್ಮಯೋಗಿ ಅಂತ ತಪ್ಪಾಗಿ ಹೇಳ್ಕೊಳ್ಳೋದು. ಸೊ ಈ ರೀತಿ ಮಾಡೋದು ತಪ್ಪು. ಒಬ್ಬ ವ್ಯಕ್ತಿಯು ಅವನ ವೃತ್ತಿ ಯಾವುದೇ ಆಗಿರಲಿ ಕಷ್ಟಪಟ್ಟು ದುಡಿಯುವುದಾದಲ್ಲಿ ಮತ್ತು ತನ್ನ ಕಾಯಕದ ಫಲವನ್ನು ದೇವೋತ್ತಮ ಪರಮಪುರುಷನಾದ ಕೃಷ್ಣನ ಸೇವೆಗೆ ವಿನಿಯೋಗಿಸಿದಲ್ಲಿ ಅವನನ್ನು ಕರ್ಮಯೋಗಿ ಎನ್ನಬಹುದು. ನೋಡಿ, ಇಲ್ಲಿ ಗುರುಗಳು ಕೂಡ ಅದನ್ನು ಹೇಳಿದ್ದಾರೆ. ಏನು ಅಂತಂದರೆ, ಈಗ ನಾನು ಏನೇ ಒಂದು ವೃತ್ತಿ ಮಾಡ್ತಾ ಇರಲಿ ಅದು ಮ್ಯಾಟ್ರ್ ಆಗೋದಿಲ್ಲ. ಆದರೆ ನಾನು ಮಾಡ್ತಾ ಇರುವಂಥ ಆ ಕೆಲಸ, ಕಷ್ಟಪಟ್ಟು ದುಡಿತೀನಲ್ವಾ, ಅದರಿಂದ ಬಂದಿರುವಂಥ ಫಲವನ್ನು ನಾನು ಭಗವಂತನ ಸೇವೆಗೆ ನಾನು ಉಪಯೋಗ ಮಾಡಿದ್ದೆ ಆದರೆ ಅವನನ್ನು ಕರ್ಮಯೋಗಿ ಅಂತ ಹೇಳೋದು. ತನ್ನ ಭೋಗಕ್ಕೆ ಅವನು ದುಡ್ಕೊಳ್ತಾ ಇದ್ದಾನೆ ಅಂತಂದರೆ ಅದು ನಿಜವಾಗ್ಲೂ ಕರ್ಮಯೋಗಿ ಅಂತ ಅನ್ನಿಸ್ಕೊಳ್ಳೋದಿಲ್ಲ ಅನ್ನೋದನ್ನ ಇಲ್ಲಿ ಗುರುಗಳು ಹೇಳ್ತಾ ಇದ್ದಾರೆ. ಅಂದರೆ ಇಲ್ಲಿ ಮನಸ್ಸಿನ ಒಳಗಡೆ ಅವರು ಕೆಟ್ಟದ ಆಲೋಚನೆಗಳನ್ನೆಲ್ಲ ಇಟ್ಕೊಂಡಿದ್ದಾರೆ. ಕಾಮಿಕರಾಗಿ ಅವಳ ಜೊತೆ ಮಾತಾಡ್ತಾ ಇರೋದು. ಆದರೆ ಮೇಲ್ಗಡೆ ಯಾವ ರೀತಿ ಮಾತಾಡ್ತಾ ಇದ್ದಾರೆ, ಏನೋ ಒಂದು ಗೌರವದಿಂದ ಅವಳನ್ನು ಕೇರ್ ಮಾಡೋ ರೀತಿ, ಒಳ್ಳೆ ಒಂದು ಉದ್ದೇಶವನ್ನು ಇಟ್ಕೊಂಡು ಕೇಳ್ತಾ ಇದ್ದಾರೇನೋ ಅನ್ನೋ ರೀತಿಯಲ್ಲಿ, ನೀನು ಯಾರು, ಯಾರ ಮಗಳು, ಯಾರ ಹೆಂಡತಿ, ಅಥವಾ ಏನಕ್ಕೆ ಇಲ್ಲಿ ನಮ್ಮ ಮುಂದೆ ಬಂದು ನಿಂತಿದ್ಯಾ, ಈ ರೀತಿ ಎಲ್ಲ ಅವರು ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಮುಂದುವರೆದೇನಾಗುತ್ತೆ ಅಂತ ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.